ರಾಜ್ಯ ಕಾಂಗ್ರೆಸ್ಗೆ ಮತ್ತೊಂದು ತಲೆನೋವು. ನಾಯಕತ್ವ ಸಂಪುಟ ಪುನಾರಚನೆ ಕಸರತ್ತು ಬೆನ್ನಲ್ಲೇ ಮತ್ತೊಂದು ಫೈಟ್ ನಡೀತಾ ಇದೆ. ಈಗ ಯಾವ್ದಪ್ಪ ಫೈಟ್ ಅಂತ ಅಂದ್ರೆ, ನಿಗಮ ಮಂಡಳಿ ನಿರ್ದೇಶಕ ಹುದ್ದೆ ಭರ್ತಿ ಮಾಡದ ಹಿನ್ನೆಲೆ ರಾಜ್ಯ ನಾಯಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿರಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ರೂಪೇಶ್ ಕೃಷ್ಣಯ್ಯ ಪತ್ರವನ್ನ ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ ರೂಪೇಶ್ ಕೃಷ್ಣಯ್ಯ. ಶಾಸಕರಾದವರು ಮಂತ್ರಿಗಳಾಗಬೇಕು, ನಿಗಮ ಮಂಡಳಿ ಅಧ್ಯಕ್ಷರಾಗಬೇಕು, ಮಂತ್ರಿಗಳಿಗೆ ಬೇರೆ ಖಾತೆ ಬೇಕು, ಡಿಸಿಎಂ ಸಿಎಂ ಆಗಬೇಕು ಅನ್ನೋ ಆಸೆ. ಅದಕ್ಕಾಗಿ ನಿತ್ಯ ಲಾಬಿ, ತಿಂಗಳಿಗೊಮ್ಮೆ ಶಾಸಕರ ದೆಹಲಿ ಚಲೋ. ಆದ್ರೆ ಕಾರ್ಯಕರ್ತರಿಗೆ ಅಧಿಕಾರ ನೀಡೋರು ಯಾರು? ಕಷ್ಟ ಕೇಳೋರು ಯಾರು? ನಿಷ್ಠಾವಂತ ಕಾರ್ಯಕರ್ತರಿಗೆ ಇನ್ನಾದ್ರೂ ಅಧಿಕಾರ ಹಂಚಿಕೆ ಮಾಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆಯುವ ಮುಖೇನ ಒತ್ತಾಯಿಸಿದ್ದಾರೆ ರೂಪೇಶ್ ಕೃಷ್ಣಯ್ಯ. ನೋಡಿ, ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಕು, ಸಚಿವಗಿರಿ ಬೇಕು, ಬೇರೆ ಬೇರೆ ಹುದ್ದೆಗಳು ಬೇಕು. ಆದ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನ್ ಕೊಡ್ತೀರಾ, ಏನ್ ಕೊಡ್ತಾರೆ? ಬಹಳ ಪ್ರಮುಖವಾಗಿ ಅವರ ಕೆಲಸಕ್ಕೆ ಬೆಲೆನೇ ಇಲ್ವಾ, ಗೌರವನೇ ಇಲ್ವಾ ಕಾರ್ಯಕರ್ತರು ಅಂತ ಅಂದ್ರೆ, ಕಾರ್ಯಕರ್ತರ ಕಷ್ಟ ಕೇಳೋರು ಯಾರು ಅನ್ನೋ ನಿಟ್ಟಿನಲ್ಲಿ ಈಗ ಪತ್ರವನ್ನ ಬರೆದಿದ್ದಾರೆ. ಬಹಳ ಪ್ರಮುಖವಾಗಿ ಈಗ ಮೊದಲೇ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಅದರಲ್ಲೂ ನಾಯಕತ್ವ ಫೈಟ್ ನಡೀತಾ ಇದೆ. ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಸೀನಿಯರ್ ಲೀಡರ್ಸ್ ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ನಿಗಮ ಮಂಡಳಿ ನಿರ್ದೇಶಕ ಹುದ್ದೆ ಭರ್ತಿ ಮಾಡಿಲ್ಲ ಅನ್ನೋ ಒಂದು ವಿಚಾರ ಮುನ್ನೆಲೆಗೆ ಬಂದಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ, ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಮೊದಲೇ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಇಂಥ ಸಂದರ್ಭದಲ್ಲಿ ಈಗ ರೂಪೇಶ್ ಕೃಷ್ಣಯ್ಯ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಏನಾಗಬಹುದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಆಗ್ತಾ ಬರ್ತಾ ಇರುವಂತದ್ದು. ಆದ್ರೂ ಸಹ ಕಾರ್ಯಕರ್ತರು ಮತ್ತು ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ಮುಖಂಡರುಗಳಿಗೆ ಇದುವರೆಗೂ ಸಹ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶ ಮತ್ತು ಅಸಮಾಧಾನ ಕಾರ್ಯಕರ್ತರು ಮತ್ತು ಮುಖಂಡರಾಗಿರುವಂತದ್ದು. ನಿಗಮ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಸಾಕಷ್ಟು ಆಕಾಂಕ್ಷಿಗಳು ಈಗಾಗಲೇ ಕೆಪಿಸಿಸಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು ಮತ್ತು ಮುಖಂಡರುಗಳಿಗೆ ಭೇಟಿಯಾಗಿ ಸರ್ಕಾರದಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನು ಸಹ ಮಾಡಿಕೊಂಡ್ರು ಸಹ ಇದುವರೆಗೂ ಸಹ ನಿಗಮ ಮಂಡಳಿಗಳಿಗೆ ನಿರ್ದೇಶಕರಾಗಿರ್ಬೋದು, ಉಪಾಧ್ಯಕ್ಷರುಗಳಾಗಿರ್ಬೋದು ಮತ್ತು ಸದಸ್ಯರುಗಳನ್ನ ನೇಮಕಾತಿ ಮಾಡ್ಲಿಕ್ಕೆ ಸರ್ಕಾರ ಸಾಕಷ್ಟು ಹಿಂದೇಟು ಹಾಕ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ನೇರವಾಗಿ ಕಾಂಗ್ರೆಸ್ನ ಮುಖಂಡರುಗಳು ಹೈಕಮಾಂಡ್ ನಾಯಕರುಗಳಿಗೆ ಪತ್ರವನ್ನ ಬರೀತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರಿಗೆ ಸಿರಾದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ರೂಪೇಶ್ ಕೃಷ್ಣಯ್ಯ ಅವರು ಪತ್ರವನ್ನ ಬರೆದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ನೀಡೋರು ಯಾರು ಮತ್ತು ಕಷ್ಟ ಕೇಳೋರು ಯಾರು ಅನ್ನೋ ಒಂದು ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೊಂದು ತಲೆನೋವು ಶುರುವಾಗಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.